ಛೇ, ಕೇಸ್ ಕತೆ ಮುಗಿತು. ಬೆಳಿಗ್ಗೆಯಿಂದ ಇದು ಎರಡನೇ ಸಾವು. ಗೀತಾ, ಒಳಗಡೆ ಏನೋ ಆಗಿದೆ ಕಡೆ. ನೋಡ್ತಲ್ಲ, ಡಾಕ್ಟರ್ಸ್ ಎಲ್ಲ ಹೇಗೆ ದಬ ದಬ ಅಂತ ಹೋಗ್ತಾ ಇದ್ದಾರೆ. ನಿಮ್ಮಪ್ಪಂಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿರುತ್ತಾ? ಅಮ್ಮ, ICUಲಿ ಅಪ್ಪ ಒಬ್ಬರೇ ಇರಲ್ಲ, ಬೇರೆ ಎಮರ್ಜೆನ್ಸಿ ಕೇಸ್ಗಳು ಇರುತ್ತೆ. ಅಪ್ಪಂಗೇನು ಆಗಿರಲ್ಲ ಅಮ್ಮ. ಅಭಿಷೇಕ್, ಏನಾಯ್ತು? ಪೇಷಂಟ್ ಈಸ್ ನೋ ಮೋರ್ ಸರ್. ಬೆಳಿಗ್ಗೆಯಿಂದ ಇದು ಎರಡನೇ ಸಾವು ಸರ್. ಆಸ್ಪತ್ರೆಯಲ್ಲಿ ಆರೋಗ್ಯ ಡಿಸೈಡ್ ಆಗುತ್ತೆ, ಆಯಸ್ ಅಲ್ವಲ್ಲ. ಅಕಸ್ಮಾತ್ ಪೇಷಂಟ್ BP ಶ್ರೀನಿವಾಸ್ ಅವ್ರು ಸತ್ರೆ ಅವ್ರ ಸಾವನ್ನ ನಾಳೆ ಸಂಜೆ 6 ಗಂಟೆ ತನಕ ಅವ್ರ ಮನೆಯವರಿಂದ ಮುಚ್ಚಿಡಿ. ಅಭಿಷೇಕ್, ಇನ್ನೊಂದು ವಿಷಯ, ಸಾವಿನ ವಿಷಯನ ಅವ್ರ ಮನೆಯವ್ರು ಈಗಲೇ ಡಿಕ್ಲೇರ್ ಮಾಡೋದು ಬೇಡ ಸರ್. ಇವ್ರು ತೀರ್ಕೊಂಡಿರೋ ವಿಷಯ ಇವ್ರ ಮನೆಯವ್ರಿಗೆ ನಾಳೆ ಸಂಜೆ ಗೊತ್ತಾಗಬೇಕು. ಟ್ರೀಟ್ಮೆಂಟ್ ನಡೀತಿದೆ ಅಂತ ಹೇಳಿ, ಈಗ ಸ್ವಲ್ಪ ಚೇತರಿಸ್ಕೊಂಡ್ರು ಅಂತ ಹೇಳಿ ಮೇಕ್ ಸಮ್ ರೀಸನ್ಸ್. ಒಟ್ನಲ್ಲಿ ನಾಳೆ ಸಂಜೆ ತನಕ ಇವ್ರು ಸತ್ತಿರೋದು ಇವ್ರ ಮನೆಯವ್ರಿಗೆ ಯಾರಿಗೂ ಗೊತ್ತಾಗ್ಕೂಡ್ದು. ಅಭಿಷೇಕ್, ಯಾಕೆ ಅಂತ ಗೊತ್ತಾಯ್ತಲ್ಲ? ಹಾಂ ಸರ್, ಹೇಳಿದ್ರಲ್ಲ ಮೇಡಮ್ ಫೋನ್ ಅಂತ. ಸಿಸ್ಟರ್, ನೀವು ಅಟೆಂಡರ್ ಆಯಪ್ಪ ಇಲ್ಲೇ ಇದ್ದು ಎಲ್ಲ ಮ್ಯಾನೇಜ್ ಮಾಡಿ. ಒಟ್ನಲ್ಲಿ ಇವ್ರ ಸಾವಿನ ವಿಷಯ ಹೊರಗಿರೋ ಇವ್ರ ಮನೆಯವ್ರಿಗೆ ನಾಳೆ ಸಂಜೆ ತನಕ ತಿಳಿಬಾರ್ದು. ರೆಡಿನಾ? ಹಲೋ, ಗೀತಾ ದಿ ಬ್ರೇವ್ ಗರ್ಲ್. ಏನ್ ನೀನೇ ಫೋನ್ ಮಾಡ್ಬಿಟ್ಟಿದ್ಯಾ? ಶನಿ ಕಾಟದ ಮುಂದುವರೆದ ಭಾಗ ಹೇಗಿದೆ? ವಿಲ ಅಂತ ಒದ್ದಾಡ್ತಿರ್ಬೇಕಲ್ವಾ? ಗೀತಾ, ಮಂಗಳೂರು ಹೋಟ್ಲಲ್ಲಿ ತವಾ ಫ್ರೈ ಅಂತ ಮಾಡ್ತಾರೆ. ಎಂಚಿನ ಮೇಲೆ ಸತ್ತಿರೋ ಮೀನು ಬೇಯುತ್ತೆ, ಆದ್ರೆ ನೀನು ಬದುಕಿರೋ ಮೀನು. ನೋಡ್ ವಿಜಯ್, ಇವತ್ ನಿನ್ ಕಾರಣದಿಂದ ನಮ್ಮಪ್ಪ ಹಾಸ್ಪಿಟಲ್ ಸೇರಿದ್ದಾರೆ. ನಿನ್ ಕಾರಣದಿಂದ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಅಲೋ 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 ಅಲೋ, ಒಂದ್ ನಿಮಿಷ. ಅದಕ್ಕೆ ಕಾರಣ ನಾನಲ್ಲ, ನೀನು. ನಿನ್ ದಿಮಾಕ್ನಿಂದ ನಿಮ್ಮ ಮನೆ ಹಾಳಾಗಿದೆ. ಕ್ಷಮೆ ಕೇಳೋ ಸೌಜನ್ಯ ಇಲ್ಲದ ನಿನ್ ಕ್ಯಾರೆಕ್ಟ್ರಿಂದ ನಿಮ್ಮ ಮನೆ ನೆಮ್ಮದಿ ಹಾಳಾಗಿದೆ. ನನ್ನ ಜೀವನದಲ್ಲಿ ಆಟ ಆಡೋಕೆ ಬಂದಿರೋ ನಿನ್ ಜೀವನ ಉಲ್ಟಾ ಹೊಡೆದಿದೆ, ಅದನ್ನ ನಾನು ಒಪ್ಕೊಂತೀನಿ. ನೀನ್ ಮಾಡಿದ್ದು ನ್ಯಾಯ, ನನಗಾಗಿರೋದು ಗಾಯ. ನಮ್ಮ ಅಪ್ಪನಿಗೆ ಏನಾದ್ರೂ ಆಗ್ಬೇಕು, ನಿನಗಿದೆ ಕಣೋ. ಏನ್ ಮಾಡ್ತೀಯಾ? ನಿನ್ ಕೈಯಲ್ಲಿ ಏನ್ ಮಾಡ್ಕೊಳಕ್ಕೂ ಆಗಲ್ಲ ಗೀತಾ. ನಾಲಿಗೆ ಇದೆ, ಮಾತಾಡ್ತೀಯ, ಆದ್ರೆ ನಿನ್ ಮಾತನ್ನೆಲ್ಲ ಧ್ವಂಸ ಮಾಡೋ ವಿಡಿಯೋ ನನ್ನ ಹತ್ರ ಇದೆ ಗೀತಾ. ಅದನ್ನ ನೋಡಿ ಪ್ರಶ್ನೆ ಮಾಡೋರ ಹತ್ರ ಎಲ್ಲ ಏನ್ ಮಾತಾಡ್ತೀಯ? ಲೋ ದುಷ್ಟ, ನಮ್ಮಪ್ಪ ಸಾಯ್ತಾ ಇದ್ದಾರೆ ಕಣೋ. ಒಂದ್ ನಿಮಿಷ. ಅಳು ಬರ್ತಿದ್ಯಾ? ಅಳೋ ಆಗಿದ್ರೆ ಹೇಳು, ನಾನು ಅಲ್ಲಿಗೆ ಬರ್ತೀನಿ. ನಿನ್ ಕೆನ್ನೆ ಮೇಲೆ ಸೋತ ಕಣ್ಣೀರು ಬರೋದನ್ನ ನಾನ್ ನೋಡ್ಬೇಕು. ಆಗ್ಲೇ ಅಲ್ವಾ ನನಗ್ ಸಮಾಧಾನದ ಸಂತೋಷ.
ಇನ್ನೊಬ್ರು ಕಣ್ಣೀರ್ ನೋಡ್ಕೊಂಡಿವ್ರಿಗೆ ಕಾಲ್ ಮುರಿದ್ರು ಪಾಪ ಬರಲ್ಲ ಕಣೋ. ಕಾಲ್ ಮುರಿದಿರೋದು ನಿಂದು ಕಣೆ, ಕುಸ್ದಿರೋದು ನಿನ್ ಕಾಲ್ ಕೆಳಗಡೆ ಇರೋ ಭೂಮಿ, ನೆಟ್ಟಗಿರೋದು ನಿನ್ ನಾಲ್ಗೆ ಒಂದೇ. ಅದಕ್ಕೆ ಇಷ್ಟೊಂದು ಮಾತಾಡ್ತಿದ್ಯಾ? ಆಡೋ ಮಾತಿನ ಅಧ್ವಾನ ಮಾಡಿ ಬಿಸಾಕತ್ತೆ, ಎಚ್ಚರ ಇರ್ಲಿ. ನನ್ನಿಂದ ನೀನು ಈ ಮಟ್ಟಿಗೆ ಎಗರಾಡ್ತಿದ್ಯಾ ಅಂದ್ರೆ ನಿನ್ನನ್ನು ನಾನು ಎಷ್ಟು ಒದ್ದಾಡ್ಸಿರ್ಬೇಕಲ್ವಾ? ನಗು, ಅದೆಷ್ಟು ನಗ್ತೀಯೋ ನಗು. ನಿನ್ ಜೀವನದಲ್ಲಿ ನಗು ಕಿತ್ ಬಿಸಾಕಿಲ್ಲ ಅಂದ್ರೆ ನನ್ನ ಹೆಸರು ಗೀತಾನೇ ಅಲ್ಲ. ತಂಗಮ್ಮ ಏನಾಯ್ತು? ಗೊಟಕ್ ಯಾರು? ಅದೇ ಗೀತಾಳಪ್ಪ ವಿಷ ಕುಡಿದಿದ್ನಲ್ಲ, ಹೋಗ್ಬಿಟ್ಟ ಕೈಲಾಸ. ಅನಾಹುತ ಆಯ್ತಲ್ಲಣ್ಣ? ಹೂ ತಂಗ್ಯವ, ಆಯ್ತು. ಅಪ್ಪ ಹೋಗ್ಬಿಟ್ಟ ಅಂತ ಅವನ ಮಗಳು ಗೀತಾಳ ಗೊತ್ತಾದವಳು ಫಸ್ಟ್ ಬರೋದು ಈ ಮನೆಗೆ. ಅವಳು ಬಂದ್ರೆ ಅನಾಹುತ ಆಗೋದು ನಿನ್ ಮಗ ವಿಜಯ್ ಕುಮಾರನ್ಗೆ. ಹಾಗೇನಾದ್ರೂ ಆದ್ರೆ ನಾಳೆ ಸಂಜೆ ತನಕ ವಿಷಯ ಮುಚ್ಚಿಡಿ ಅಂತ ನಾನು ಡಾಕ್ಟರ್ ಹತ್ರ ಹೇಳಿದ್ದೀನಿ. ಆದ್ರೂ ತಂಗ್ಯವ, ಯಾವ್ದಕ್ಕೂ ಸೇಫರ್ ಸೈಡ್ಗೆ ಡಾಕ್ಟರ್ಗೆ ಇನ್ನೊಂದ್ಸರಿ ಫೋನ್ ಮಾಡೋದು ಒಳ್ಳೇದು. ಹಲೋ ಹಲೋ, ಡಾಕ್ಟರ್ ಉಮೇಶ್, ನಾನು ಮಿನಿಸ್ಟರ್ ಸೂರ್ಯಪ್ರಕಾಶ್ ಹೆಂಡತಿ ಭಾನುಮತಿ ಮಾತಾಡ್ತಾ ಇದ್ದೀನಿ. ವಿಷಯ ತಿಳಿತು? ಅದೇ BP ಶ್ರೀನಿವಾಸ್ ಈಸ್ ನೋ ಮೋರ್. ಆಯ್ತು. ಹೀಗಾದಾಗ ಏನ್ ಮಾಡ್ಬೇಕು ಅಂತ ನಾನು ಹೇಳಿದ್ದು ನೆನಪಿದೆ ಮೇಡಮ್. ಈ ಸಾವಿನ ವಿಷಯ ಯಾವುದೇ ಕಾರಣಕ್ಕೂ ಗೀತಾ ಮತ್ತು ಅವ್ರ ತಾಯಿಗೆ ನಾಳೆ ಸಂಜೆವರೆಗೂ ಗೊತ್ತಾಗಬಾರ್ದು. ಪರವಾಗಿಲ್ವೇ? ನಿಮ್ ಮೆಮೊರಿ ಪವರ್ ತುಂಬಾ ಚೆನ್ನಾಗಿದೆ. ಮಿಸ್ಟರ್ ಮಿಸ್ಸಸ್ ಅವ್ರ ಮಾತನ್ನ ಮರೆಯಕ್ಕಾಗತ್ತಾ ಮೇಡಮ್? ಗುಡ್. ನಾಳೆ ಸಂಜೆ ನಾನು ಫೋನ್ ಮಾಡಿ ಹೇಳಿ ಅನ್ನೋವರೆಗೂ ಶ್ರೀನಿವಾಸ್ ಸತ್ ವಿಷಯ ಯಾರಿಗೂ ಹೇಳ್ಬೇಡಿ. ಬದುಕಿದ್ದಾರೆ, ಕ್ರಿಟಿಕಲ್ ಕಂಡೀಷನ್ ಇದ್ದಾರೆ ಅಂತಾನೆ ಹೇಳ್ತಾ ಹೋಗಿ. ಅದ್ರ ವ್ಯವಸ್ಥೆ ಎಲ್ಲ ಆಗಿದೆ ಮೇಡಮ್. ಹೆಣ ಕಾಯೋಕೆ ನಮ್ಮವ್ರು ರೆಡಿ ಇದ್ದಾರೆ. ಏನ್ ಹೇಳ್ಬೇಕೋ ಅದನ್ನ ಅವರು ಹೇಳ್ತಾರೆ. ಓಕೆ, ಈ ಸಹಾಯಕ್ಕೆ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಬಹುಮಾನ ಸಿಗುತ್ತೆ ಬಿಡಿ. ಗುಡ್ ನೈಟ್. ಡಾಕ್ಟರ್, ಹಾ, ನಮ್ಮಪ್ಪ ಹೇಗಿದ್ದಾರೆ ಡಾಕ್ಟರ್? ಅವರೊಂಥರ ಚೂರೇ ಇಂಪ್ರೂವ್ ಆಗ್ತಾ ಇದ್ದಾರೆ. ಹೌದಾ ಡಾಕ್ಟರ್? ನಿಜ ಹೇಳ್ತಿದ್ದೀರಾ? ಒಳ್ಳೇದಾಯ್ತು. ನಮಗ್ ನಮ್ಮಪ್ಪ ಬಿಟ್ರೆ ಬೇರೆ ಯಾರೂ ಗತಿ ಇಲ್ಲ ಡಾಕ್ಟರ್. ನಮ್ಮ ಅಪ್ಪಂಗೇನಾದ್ರೂ ಆದ್ರೆ ನಾವ್ಯಾರೂ ಬದುಕಿರಲ್ಲ. ನಥಿಂಗ್ ಟು ವರಿ. ಇದೇ ರೀತಿ ಮುಂದುವರೆದ್ರೆ ಅಪಾಯದಿಂದ ಎದ್ದು ಬರ್ತಾರೆ. ಹೌದಾ ಡಾಕ್ಟರ್? ಹಾ, ಕರೆಕ್ಟ್ ಕಂಡೀಷನ್ನು ನಾಳೆ ಸಂಜೆ ಗೊತ್ತಾಗತ್ತೆ. ಹಾಗಾದ್ರೆ ನಾಳೆ ಸಂಜೆ ಅವ್ರನ್ನ ಎತ್ಕೊಂಡು ಹೋಗ್ಬೋದು. ಐ ಮೀನ್ ಕರ್ಕೊಂಡು ಹೋಗ್ಬೋದು. ನಾನು ಹೇಳ್ತೀನಿ, ನಾಳೆ ಸಂಜೆ ವಿಷಯ ಕ್ಲಿಯರ್ ಆಗತ್ತೆ. ನೀವು ಅವ್ರನ್ನ ಮನೆಗೆ ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಹಾ, ಬರ್ತೀನಿ. ಮಾಮ, ಥ್ಯಾಂಕ್ಸ್ ಮಾಮ.
ನಂಗೋಸ್ಕರ ಇಷ್ಟೊಂದೆಲ್ಲ ಅರೇಂಜ್ ಮಾಡ್ಬಿಟ್ಟಿದ್ಯಾ? ಥ್ಯಾಂಕ್ಸ್ ವಿಂಗ್ಸ್ ಅಂದ್ರೆ ಚಿಪ್ಸ್ ಅಲ್ಲಿ ಹೊಡಿತೀನಿ ಮುಚ್ಕೊಂಡು ಕುಡಿಯಲ್ಲ ಅದ್ರಕೊಂಬಿಟ್ಟ. ವಿಜಿ, ನಿನ್ನ ಏಜ್ ದಾಟ್ಕೊಂಡೇ ನಾನು ಬಂದಿರೋದು ಕಣೋ. ನೋಡು, ನೀನು ಡೈಲಿ 2 ಪೆಗ್ ಏರಿಸಿದೆ, ಹಾಸಿಗೆ ಏರಲ್ಲ ಅಂತ ನನ್ಗೆ ಗೊತ್ತು. ಐ ನೋ ದ್ಯಾಟ್. ಏನಾದರೂ ಮಾಡಿ ನೀನು ಪ್ರತಿದಿನ ಔಟ್ ಹೋಗಿ ಏರಿಸ್ಕೊಂಡು ಬರೋದು ನನ್ಗೆ ಗೊತ್ತು. ಏನು ಮಾಡೋದು, ನಾಳೆ ಸಂಜೆ ತನಕ ಹೊರಗಡೆ ಹೋಗಂಗಿಲ್ಲ, ಅಮ್ಮ ಕಟ್ಟಾಕ್ಬಿಟ್ಟಿದ್ದಾಳೆ. ಸೊ ನನ್ನ ಲೆಕ್ಕದಲ್ಲಿ ನಿನಗೆ ಕಾಂಟ್ರಿಬ್ಯೂಷನ್. ಮಮ್ಮ, ಮುದ್ದು ಮಮ್ಮ, ಥ್ಯಾಂಕ್ ಯು. ವಿಜಯ್, ಯಾಕೋ ಮುಖ ಒಂಥರ ಟೆನ್ಷನ್ ಆಗಿದೆ? ನಮ್ಮಗ್ದಲ್ಲ, ಚಾನ್ಸೇ ಇಲ್ಲ. ಇದೆ, ಯಾರಾದರೂ ಕ್ಯಾಕರ್ಸ್ ಮುಖಕ್ಕೆ ಪುಕ್ಕಂತ ಹೋಗಿದ್ರೆ ಮುಖ ಹೆಂಗೆ ಇರುತ್ತೆ? ಕನ್ಫರ್ಮ್ ಮುಖದಲ್ಲಿ ಟೆನ್ಷನ್ ಇದೆ. ಎಂಥದ್ದು ಇಲ್ಲ ಮಮ್ಮ. ಅಪ್ಪಿತಪ್ಪಿ ಗೀತಾ ಅಪ್ಪನ ವಿಷಯ ನಿಂಗೇನಾದ್ರು? ವಿಜಿ, ಗೀತಾಳ ಅಪ್ಪ ವಿಷ ಕುಡ್ದು ಅಡ್ಮಿಟೆಡ್ ಟು ಹಾಸ್ಪಿಟಲ್. ಆ ಅಪ್ಪ ಹೊಗೆ ಹಾಕಿಸ್ಕೊಂಡ್ರೆ ಅವಳು ಹುಡ್ಕೊಂಡು ಈ ಮನೆ ತನಕ ಬರಲ್ಲ ತಾನೆ. ಬರ್ತೀನಿ ಅಂತ ಫೋನ್ ಮಾಡಿದ್ಲು ಮಮ್ಮ, ಬಂದ್ ನೋಡೆ ಅಂತ ಹೇಳ್ದೆ ನಾನು. ಅಯ್ಯ, ಅದೆಲ್ಲ ಯಾಕೋ ಬೇಕು ನಿಂಗೆ? ಕಚ್ಚೋ ಇರುವೆನ ತಗೊಂಬಂದು ಮೈ ಮೇಲೆ ಬಿಟ್ಕೊಳ್ಳೋದು ಅನ್ನೋದು ಇದಕ್ಕೆ. ನೋಡು ಮಮ್ಮ, ಅವ್ನ್ ಸಾಯ್ಲಿ ಬಿಡು ಅಷ್ಟೇ. ಸಮಸ್ಯೆ ಎದುರಿಸಿ ಬದುಕಕ್ಕಾಗದೆ ಇರೋನು ಎದುರು ಪುಕ್ಲ, ಆದ್ರೆ ಅದನ್ನ ಫೇಸ್ ಮಾಡಿ ಬದುಕೋನು ಗಂಡ್ಸು. ಹಂಗಾದ್ರೆ ಈಗ ನಿನ್ನ ಪ್ರಕಾರ ಗೀತಾ ಗಂಡಸು? ಮಮ್ಮ, ಇಟ್ ಈಸಿ, ಬಾಯಿಗೆ ಬಂತು ಹೇಳದೆ ಅಷ್ಟೇ. ವಿಜಯ, ಗೀತಾ ಕಂಡ್ರೆ ನಿಂಗೇನ್ ಅನ್ಸುತ್ತೆ? ಬಚ್ಚಲ್ ಮನೇಲಿ ಜಿರ್ಲೆ ನೋಡಿದ್ರೆ ನಿನ್ಗೇನ್ ಅನ್ಸುತ್ತೆ? ಅಸಹ್ಯದು. ನನಗೂ ಅದೇ. ನೆಕ್ಸ್ಟ್ ಕ್ವಶನ್, ನಿನ್ಗೆ ಆ ರಾಯಚೂರಿನ ಹುಡುಗಿ ಪೂರ್ಣಿಮಾ ಕಂಡ್ರೆ ಏನ್ ಅನ್ಸುತ್ತೆ? ಅಮ್ಮ ನೋಡಿರೋದು, ಅಮ್ಮ ಇಷ್ಟಪಟ್ಟಿದಾರ, ಮನೆಗೆ ಲಕ್ಷಣವಾದ ಸೊಸೆ ಆಗ್ತಾಳೆ. ಕರೆಕ್ಟ್. ಈಗ ನಮ್ಗೆ ಮನೆ ಹೊರಗಡೆ ಅದೆಷ್ಟು ಅವಲಕ್ಷಣಗಳಂತಿದ್ರು ಮನೆ ಒಳಗಡೆ ಒಂದು ಒಂದು ಲಕ್ಷಣ ಅಂತಂದು ಬೇಕು. ಅದು ಆ ರಾಯಚೂರಿನ ಹುಡುಗಿ ಕರೆಕ್ಟ್ ಮತ್ತೆ ಪರ್ಫೆಕ್ಟ್. ಗೀತಾ ಡಿಫೆಕ್ಟ್.